ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡು ಬರೋಣ ಆಯಿತಾ. ಯಾವ್ಯಾವ್ದು ಹಾರ್ವೆಸ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ತೊಂಡೆಕಾಯಿ ಹಾರ್ವೆಸ್ಟ್ ಮಾಡುವ. ನೋಡಿ ಇಷ್ಟು ದೊಡ್ಡಾಗಿದೆ, ಇಷ್ಟು ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡೋದು. ನೋಡಿ 2 ತೊಂಡೆಕಾಯಿ ಸಿಕ್ತು. ಇನ್ನೂ ಆಗಿದ್ವು, ನಾವೇ ಎಳೆದು ತಿನ್ನೋಕ್ಕೆ ಒಂಥರ ಇಷ್ಟ ಆಗ್ತದೆ ನನಗೆ. ಎಳೆ ಮಿಡಿ ತಿಂದ್ಬಿಟ್ಟಿದ್ದೀನಿ ಸುಮಾರು ಕೊಯ್ಕೊಂಡು. ನೋಡಿ ಇನ್ನೂ ಆಗ್ತಾ ಇದ್ದಾವೆ ಇಲ್ಲಿ. ಇಲ್ಲೆಲ್ಲ ಆಗಿದ್ವು, ತಿಂದ್ಬಿಟ್ಟಿದ್ದೀನಿ ನಾನು. ಇಲ್ಲೂ ಆಗಿತ್ತು, ಏನೋ ತಿನ್ಕೊಂಡು ಹೋಗಿದೆ. ನೋಡಿ ಇಲ್ಲೊಂದು ಚಿಕ್ಕದಾಗಿದೆ. ಬನ್ನಿ ನೆಕ್ಸ್ಟ್ ಯಾವ್ದು ಹಾರ್ವೆಸ್ಟ್ ಮಾಡೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಈ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತೀನಿ. ಬೇಳೆ ಸಾಂಬಾರಿಗೆ ಬೆಸ್ಟ್ ಆಗುತ್ತೆ. ನಾನೇ ವಿಡಿಯೋ ಮಾಡ್ಕೊಳೋದ್ರಿಂದ ಈ ರೀತಿ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೋಡಿ ಇದು ಬೋಳರ್ಗಿ ಸೊಪ್ಪು. ನೆಕ್ಸ್ಟ್ ಏನಂದರೆ ನುಗ್ಗೆ ಸೊಪ್ಪನ್ನು ಸ್ವಲ್ಪ ತಗೊಳ್ತೀನಿ. ಇಲ್ಲೆಲ್ಲ ಕಾಲು ಇಡಲಿಕ್ಕೆ ಭಯ ಆಗ್ತದೆ, ಹಾವು ಇರ್ತದೆ ಅಂತ. ಜಾಸ್ತಿ ಬೇಡ, ಸ್ವಲ್ಪ ತಗೊಳ್ತೀನಿ. ನೋಡಿ ಎಷ್ಟು ಒಳ್ಳೆ ಚಿಗುರ್ಕೊಂಡಿದೆ ಅಂತ. ಎಳೆ ಸೊಪ್ಪನ್ನು ಕಟ್ ಮಾಡಿ ತಗೊತೀನಿ. ಇಷ್ಟು ತಗೊಂಡಿದ್ದೀನಿ. ಇನ್ನೇ ಲಾಸ್ಟ್ ಹಾರ್ವೆಸ್ಟ್ ಇದು. ಯಾವಾಗಲೂ ಒಂದೊಂದೇ ಬಿಡೋ ಬದನೆಕಾಯಿ ತಗೊಳ್ತೀನಿ, ಒಂದೇ ಉಂಟು.
ಸ್ವಲ್ಪ ಗಟ್ಟಿ ಇದೆ ಆಯಿತಾ. ಇದನ್ನು ಕಟ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ ನೋಡಿ. ಒಂದೇ ಬದನೆಕಾಯಿ ನೋಡಿ ಇವತ್ತೇನೇನು ಹಾರ್ವೆಸ್ಟ್ ಮಾಡಿದೆ ಅಂತ. ತೊಂಡೆಕಾಯಿ 3 ಸಿಕ್ಕಿದೆ, ಬದನೆಕಾಯಿ ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಸ್ವಲ್ಪ ಬೊಂಬೈ ಬಸಳೆ ಮತ್ತು ಬೋಳರ್ಗೆ 2 ಅಂತೀವಿ ಇದಕ್ಕೆ, ಅದನ್ನು ಸ್ವಲ್ಪ ತಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಒಂದು ದಾಲ್ ಸಾಂಬಾರು ಮಾಡುವ, ಒಳ್ಳೆ ಆಗುತ್ತೆ. ಇವತ್ತಿನ ಹಾರ್ವೆಸ್ಟ್ ಹೇಗಿತ್ತು ಅಂತ ಹೇಳಿ. ಫಸ್ಟ್ ಬಾರಿ ಇಷ್ಟೊಂದು ಹಾರ್ವೆಸ್ಟ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ.